ನಾನು ಆಗ್ಲೇ ಹೇಳ್ತಾ ಇದ್ದೆ, ವರ್ಷದ ಬಳಿಕ ಒಂದಷ್ಟು ರಾಶಿಗಳಿಗೆ ದಿಢೀರ್ ಅಂತ ಅದೃಷ್ಟ ಫಲಿಸುತ್ತೆ ಅಂತ. ಇದನ್ನ ಕೆಲವೊಂದಷ್ಟು ಮಂದಿ ನಂಬುತ್ತಾರೆ, ಕೆಲವೊಂದಷ್ಟು ಮಂದಿ ನಂಬೋದಿಲ್ಲ. ಸೊ ಹಾಗಿದ್ರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಇದೆ, ಲಕ್ ಅನ್ನೋದು ಒಲಿಯುತ್ತೆ ಈ ವರ್ಷದಲ್ಲಿ ಅಂತ? ವಿಶೇಷವಾಗಿ ಈಗ 12 ರಾಶಿಗಳಲ್ಲಿ ಮುಖ್ಯವಾಗಿ 5 ರಾಶಿಯವರಿಗೆ ವಿಶೇಷವಾಗಿ ಒಂದು ಅದೃಷ್ಟ ಅನ್ನುವಂಥದ್ದು ಯೋಗ ಬಲದಿಂದ ಅಂತಂದರೆ ಲಕ್ಷ್ಮೀ ಕಟಾಕ್ಷ ಮತ್ತು ಅವರವರು ಮಾಡುವಂತಹ ಕರ್ಮ ಫಲಗಳಿಂದ ಎಲ್ಲ ರಾಶಿ ನಕ್ಷತ್ರದವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಹಗಳಲ್ಲಿ ಅಂದರೆ ನವಗ್ರಹ ಸ್ಥಾನ ಪಲ್ಲಟಗಳಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು, ಶುಭ ಮತ್ತು ಅಶುಭ ಅನ್ನುವಂಥದ್ದು ಕಾಣುತ್ತದೆ. ಈಗ ವಿಶೇಷವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ರಾಶಿಗಳಲ್ಲಿ 5 ಪ್ರಾಮುಖ್ಯವಾಗಿ ಅನ್ನುವಂಥದ್ದು ಬರ್ತೈತೆ. ವೃಷಭ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ, ಇವರಿಗೆ ವಿಶೇಷವಾಗಿ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ಈ 5 ರಾಶಿಯವರಿಗೆ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಈ ವರ್ಷದಲ್ಲಿ ಕಂಡುಬರ್ತದೆ. ಮೊದಲನೇದಾಗಿ ವೃಷಭ ರಾಶಿಗೆ ಸಂಬಂಧಪಟ್ಟಂತಹ ಏನು ವ್ಯವಹಾರ ಅಂತಂದರೆ ಕೆಲಸ ಕಾರ್ಯಗಳಿಗೆ ಯಾವಾಗಿಂದ ಇದೇ ತಿಂಗಳು 28ನೇ ತಾರೀಕಿನಿಂದ ಗುರು ಮಹಾತ್ಮ ಅನ್ನುವಂಥದ್ದು ಮತ್ತು ಬುಧ ಮಹಾತ್ಮ ವ್ಯಾಪಾರ ಪುರುಷ ಅನ್ನುವಂಥದ್ದು ಬರುತ್ತೆ. ಈ ವ್ಯಾಪಾರ ಪುರುಷ ಮತ್ತು ಗುರು ಮಹಾತ್ಮ ಅಂತಂದರೆ ಜ್ಞಾನ ಅನ್ನುವಂಥದ್ದು, ತಿಳುವಳಿಕೆ ಮತ್ತು ಜ್ಞಾನ ಅನ್ನುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.